ಶುಭೋದಯ ಮಕ್ಕಳೇ. ಪದ್ಯಪಾಠ 10 ಮಂಗಳ ಗ್ರಹದಲ್ಲಿ ಪುಟ್ಟಿ. ಮಂಗಳ ಅನ್ನೋದೊಂದು ಗ್ರಹ, ಅದರಲ್ಲಿ ಪುಟ್ಟಿ ಹೋಗ್ತಾಳೆ. ಹೇಗೆ ಹೋಗ್ತಾಳೆ, ಏನು ಮಾಡ್ತಾಳೆ ಅಂತ ನಾವು ನೋಡೋಣ. ಇದನ್ನು ಬರೆದಿರೋರು CM ಗೋವಿಂದ ರೆಡ್ಡಿ. ಪ್ರವೇಶ. ಮಕ್ಕಳ ಮನಸ್ಸಿನಲ್ಲಿ ಕುತೂಹಲಭರಿತ ಪ್ರಶ್ನೆಗಳು ಹುಟ್ಟುತ್ತವೆ. ಮಕ್ಕಳು, ಸಣ್ಣ ಮಕ್ಕಳಿಗೆ ಏನು ನೋಡಿದ್ರೂ ತಿಳ್ಕೋಬೇಕು ಅನ್ನೋ ಕುತೂಹಲ. ಬಹಳಷ್ಟು ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಹಾದು ಹೋಗ್ತಾನೆ ಇರ್ತವೆ. ವಿವಿಧ ಕಲ್ಪನೆಗಳು ಕಾಣಿಸುತ್ತವೆ. ಮತ್ತು ಅವರು ಕಲ್ಪನಾ ಲೋಕದಲ್ಲಿ ಯಾವುದು ಅಸಾಧ್ಯವಾದ್ದೆಲ್ಲ ಸಾಧ್ಯ ಆಗ್ತಾ ಇರುತ್ತೆ. ಹೊಸ ಹೊಸ ಕನಸುಗಳು ಗೂಡು ಕಟ್ಟುತ್ತವೆ ಮತ್ತು ಕನಸುಗಳು ಹೊಸವು ಅವರಿಗೆ ಉತ್ಪತ್ತಿ ಆಗ್ತಾನೆ ಇರ್ತವೆ. ಮಕ್ಕಳು ತಮ್ಮ ಕಲ್ಪನೆಯಲ್ಲಿ ನಿರ್ಜೀವ ವಸ್ತುಗಳೊಂದಿಗೆ ಮನಬಿಚ್ಚಿ ಮಾತನಾಡಬಲ್ಲರು. ನಾವೆಲ್ಲರೆ ದೊಡ್ಡವರಿಗೆ ಗೊತ್ತಾಗುತ್ತೆ ನಿರ್ಜೀವ ವಸ್ತುಗಳು ಮಾತಾಡಲ್ಲ ಅಂತ, ಆದರೆ ಮಕ್ಕಳಿಗೆ ಅವ್ರಿಗೇನು ಪರಿವೇ ಇರೋದಿಲ್ಲ. ಅದ್ರ ಜೊತೆಯೂ ಸಹ ಅವರು ಮಾತಾಡ್ತಕ್ಕಂಥ ಮನಸ್ಥಿತಿ ಹೊಂದಿರ್ತಾರೆ. ಅಪರಿಚಿತ ಸನ್ನಿವೇಶಗಳು ಸಹ ಅವರ ಕನಸುಗಳಲ್ಲಿ ಹತ್ತಿರಕ್ಕೆ ಬಂದುಬಿಡುತ್ತವೆ. ನಮಗೆ ಗೊತ್ತೇ ಇರೋದಿಲ್ಲ ಮಕ್ಕಳಿಗೆ, ಅಂಥ ಸನ್ನಿವೇಶಗಳು ಸಹ ಅವರ ಕನಸುಗಳಲ್ಲಿ ಕಾಣ್ತವೆ. ಹೀಗಿರುವ ಅವರ ಕಲ್ಪನೆಗಳಿಗೆ ಮತ್ತಷ್ಟು ಗರಿಗಳನ್ನು ಕಟ್ಟಿ ಇನ್ನಷ್ಟು ಎತ್ತರಕ್ಕೆ ಹಾರಲು ಪ್ರೋತ್ಸಾಹಿಸಿ ಈ ಮೂಲಕ ಪ್ರಸ್ತುತತೆಯ ಅರಿವು ಮೂಡಿಸುವುದು ಇಲ್ಲಿನ ಆಶಯವಾಗಿದೆ. ಈಗ ಮಕ್ಕಳ ಕಲ್ಪನೆಗಳಿಗೆ ಇನ್ನಷ್ಟು ಇಂಬು ಕೊಟ್ಟು ಅವ್ರು ಇನ್ನೂ ಚೆನ್ನಾಗಿ ಕನಸುಗಳನ್ನು ಕಾಣಬೇಕು, ಅವರು ಎತ್ತರಕ್ಕೆ ಹಾರಬೇಕು ಅನ್ನೋದು ಈ ಪದ್ಯದ ಆಶಯ. ಮತ್ತು ಅದ್ರ ಜೊತೆಗೆ ಈಗ ಪ್ರಸ್ತುತ ಏನಿದೆ ಅನ್ನೋದನ್ನು ತಿಳಿಸ್ಕೊಡೋದು ಈ ಪದ್ಯದ ಆಶಯ ಆಗಿದೆ. ಪದ್ಯಕ್ಕೆ ಬರೋಣ. ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ. ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ, ಇದು ಕಷ್ಟ. ಪುಟ್ಟಿ ಇರ್ತಾಳೆ, ಅವಳಿಗೆ ಆಗಸ ಅಂದರೆ ಆಕಾಶದಲ್ಲಿ ಹಾರಕ್ಕೆ ಎಲ್ಲರಿಗೂ ಇಷ್ಟ ಇರುತ್ತಲ್ವ. ವಿಮಾನ ಹೋಗೋದು ನೋಡಿದ್ರೆ ನಾವು ಹಾರಬೇಕು, ಪಕ್ಷಿಗಳು ಹಾರೋದು ನೋಡಿದ್ರೆ ನಾವು ಹೋಗಬೇಕು ಅನಿಸುತ್ತೆ. ಅದೇ ಥರ ಈ ಪುಟ್ಟಿಗೂ ಆಕಾಶದಲ್ಲಿ ಹಾರಕ್ಕಂದರೆ ತುಂಬ ಇಷ್ಟ. ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ, ಇದು ಕಷ್ಟ. ಹಾರಕ್ಕೆ ರೆಕ್ಕೆ ಬೇಕು, ರೆಕ್ಕೆನೇ ಇಲ್ಲ, ಹಾರಕ್ಕೋದ್ರೆ ಕಷ್ಟ ಆಗುತ್ತಲ್ವಾ. ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು. ಹಕ್ಕಿಯ ಹಾಗೆ ಹಾರುವ ಮನಕ್ಕೆ ಹೆಚ್ಚಿನ ಹರ್ಷವ ತಂದಿತ್ತು. ಅವಳು ಯಾವಾಗಲೂ ಹಾರಬೇಕು ಅಂತ ಕನಸು ಕಾಣ್ತಾನೆ ಇರ್ತಾಳೆ. ಒಂದ್ಸಲ ಏನಾಗ್ಬಿಡುತ್ತೆ, ಇದ್ದಕ್ಕಿದ್ದಕ್ಕೆ ಅವಳಿಗೆ ರೆಕ್ಕೆ ಬಂದ್ಬಿಡುತ್ತೆ. ಆವಾಗ ಪಕ್ಷಿಗಳ ಹಾಗೆ ನಾನು ಹಾರಬೇಕು ಅಂತ ಅವಳಿಗೆ ಮೊದಲಿಂದನೂ ಮನದಲ್ಲಿ ಆಸೆ ಇರುತ್ತೆ. ಈ ರೆಕ್ಕೆ ಬಂದಿದ್ದಕ್ಕೆ ತುಂಬ ಸಂತೋಷ ಆಗುತ್ತೆ. ಕೂಡಲೇ ಪುಟ್ಟಿ ಟಣ್ಣನೆ ಜಿಗಿದು ಆಗಸದೊಡಲಿಗೆ ಹಾರಿದಳು. ಹಾರುತ್ತ ತೇಲುತ್ತಾ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದಳು. ಅವಳಿಗೆ ಯಾವಾಗಲೂ ಇಷ್ಟ ಇರುತ್ತೆ ಹಾರಬೇಕು ಅಂತ, ಅದ್ರ ಜೊತೆಗೆ ರೆಕ್ಕೆನೂ ಬಂದುಬಿಟ್ಟಿರುತ್ತೆ. ಅದಕ್ಕೆ ಟಣ್ಣನೆ ಜಿಗಿದು ತಕ್ಕಂತ ಮೇಲೆ ಹಾರಿ ಹೋಗ್ಬಿಡ್ತಾಳೆ. ಎಲ್ಲಿಗೆ? ಆಗಸದೊಡಲಿಗೆ. ಆಗಸದಕ್ಕೆ ಹಾರಿ ಹೋಗ್ಬಿಡ್ತಾಳೆ. ಹಾರುತ್ತಾ ತೇಲುತ್ತಾ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದಳು. ಆಕಾಶದಲ್ಲಿ ಹಾರ್ತಾ ತೇಲ್ತಾ ಮುಂದೆ ಹೋಗಿ ಸೀದಾ ಚಂದ್ರನ ಹತ್ರ ಹೋಗ್ಬಿಡ್ತಾಳೆ. ಚಂದ್ರನ ಮೇಲೆ ನೆಟ್ಟಗೆ ನಿಂತು ಭೂಮಿಯ ಕಡೆಗೆ ನೋಡಿದರೆ ನೇರಳೆ ಬಣ್ಣದ ಚೆಂಡಿನ ಹಾಗೆ ಕಂಡಿತು ಅವಳಿಗೆ ನಮ್ಮ ಧರೆ. ಆಕಾಶಕ್ಕೆ ಹಾರ್ತಾ ಹೋಗಿ ಚಂದ್ರನ ಹತ್ರ ಹೋಗ್ತಾಳೆ. ಚಂದ್ರನ ಮೇಲೆ ಹೋಗಿ ನೆಟ್ಟಗೆ ನಿಂತ್ಕೊಂಡು ಭೂಮಿ ಕಡೆ ನೋಡಿದ್ರೆ ಭೂಮಿ ಹೇಗೆ ಕಾಣುತ್ತೆ? ಒಂದು ಚೆಂಡಿನ ಹಾಗೆ. ಅದು ಯಾವ ಚೆಂಡು? ನೇರಳೆ ಬಣ್ಣದ ಚೆಂಡಿನ ಹಾಗೆ ಕಾಣಿಸಿತು ಧರೆ ಅಂದರೆ ಭೂಮಿ. ಈ ಭೂಮಿ ಅವಳಿಗೆ ಒಂದು ನೇರಳೆ ಬಣ್ಣದ ಚೆಂಡಿನಂಗೆ ಕಾಣಿಸುತ್ತೆ. ಎಲ್ಲಿ? ಚಂದ್ರನ ಮೇಲಿಂದ. ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಲು ಮಂಗಳ ನಂಗಳವ. ಕೆಂಪಗೆ ಬಣಬಣ ಗುಟ್ಟು ತಲಿತ್ತು, ಕಾಣಲಿಲ್ಲ ಯಾವುದೇ ಜೀವ. ಈಗ ಚಂದ್ರನ ಮೇಲೆ ನಿಂತಲು, ಚಂದ್ರನ ನೋಡಿದ್ಲು, ಆಕಾಶದಲ್ಲಿ ಹಾರಿದ್ಲು. ಚಂದ್ರನ ಮೇಲೆ ನಿಂತು ಬಿಟ್ಟು ಭೂಮಿ ಹೇಗೆ ಕಾಣ್ತಾ ಇದೆ ಅಂತ ನೋಡಿದ್ಲು. ಮತ್ತೆ ಅದಕ್ಕೂ ಮೇಲೋಗಿ ಎಲ್ಲೋಗ್ತಾಳೆ? ಮಂಗಳ ನಂಗಳವ, ಮಂಗಳನ ಹತ್ರ ಹೋಗ್ತಾಳೆ. ಕೆಂಪಗೆ ಬಣಬಣ ಗುಟ್ಟು ತಲಿತ್ತು. ಮಂಗಳ ಅಂದರೆ ಕೆಂಪು, ಅಂಗಾರಕ ಅಂತಾರಲ್ವ, ಅದು ಕೆಂಪಾಗಿರುತ್ತೆ. ಆದರೆ ಅಲ್ಲಿ ಯಾವುದೇ ಜೀವರಾಶಿ ಇರೋದಿಲ್ಲ. ಅದು ಬಹಳ ವಿಸ್ತಾರವಾದ ಪ್ರದೇಶ ಇರುತ್ತೆ ಮಂಗಳ ಗ್ರಹ. ಪುಟ್ಟಿಯು ಕಂಡಳು ಮಂಗಳನಲ್ಲಿ ಯೋಗಿ ಹೆಸರಿನ ಹೆಬ್ಬಂಡೆ. ಒಡನೆ ಕೇಳಿದಳು ಕೆಂಪು ಬಂಡೆಯನು, ನೀನು ಹೇಗೆ ಇಲ್ಲಿಗೆ ಬಂದೆ? ಅಲ್ಲಿ ನೋಡ್ತಾ ಮಂಗಳನ ಹತ್ರ ಏನು ಕಾಣ್ತಾಳೆ? ಅವಳಿಗೊಂದು ದೊಡ್ಡ ಬಂಡೆ ಕಾಣುತ್ತೆ. ಅದು ಯೋಗಿ ಅಂತ ಹೆಸರು. ಮಂಗಳ ಗ್ರಹದಲ್ಲಿ ಕಂಡು ಬಂದ ಆ ಬಂಡೆಗೆ ಯೋಗಿ ಅಂತ ಹೆಸರಿಟ್ಟಿರ್ತಾರೆ. ಅದಕ್ಕೆ ಅವಳಿಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ದೊಡ್ಡ ಬಂಡೆ ಇಲ್ಲಿ ಹೇಗೆ ಬಂತು ಅಂತ. ಅದಕ್ಕೆ ಅವಳು ಕೇಳ್ತಾಳೆ, ಒಡನೆ ಕೇಳಿದಳು, ನೋಡಿದ ತಕ್ಷಣ ಕೇಳ್ತಾಳೆ, ನೀನು ಹೇಗೆ ಇಲ್ಲಿಗೆ ಬಂದೆ? ನೀನು ಹೆಂಗೆ ಇಲ್ಲಿಗೆ ಬಂದೆ ಅಂತ ಬಂಡೆನ ಪ್ರಶ್ನೆ ಮಾಡ್ತಾಳೆ. ಬಂಡೆಯು ಕಣ್ಣೀರನ್ನು ಸುರಿಸುತ್ತಾ ಹೇಳಿತು ಪುಟ್ಟಿಗೆ ನೋವಿನಲ್ಲಿ, ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿ ತಿಳಿ. ಅದಕ್ಕೆ ಹೇಗೆ ಬಂದೆ ಅಂತ ಕೇಳಿದ ತಕ್ಷಣ ಆ ಬಂಡೆಗೆ ಕಣ್ಣೀರೇ ಬಂದ್ಬಿಡುತ್ತೆ. ಹೇಳ್ತದೆ, ನಾನು ನೋವಿನ ಕತೆ ಹೇಳ್ತೀನಿ ಕೇಳಿಲಿ ಅಂತ. ಏನು ಕತೆ ನೋಡೋಣ. ಹಿಂದೊಂದು ಕಾಲದಿ ಈ ಗ್ರಹದಲ್ಲಿ ಇತ್ತು ಜೀವಜಲ, ಹಸಿರು ಮರ. ಆಗಿನ ಜನತೆಯು ನಾಡನ್ನು ಕಟ್ಟಲು ಮರಗಳ ಕಡೆಯೇ ಬಂತು ಬರ. ನೋಡಿ, ಮಂಗಳನ ಅಂಗಳದಲ್ಲಿ ಎಲ್ಲವೂ ಇತ್ತು. ಹಿಂದೊಂದು ಕಾಲದಲ್ಲಿ ಗ್ರಹದಲ್ಲಿ ಜೀವಜಲ, ನೀರಿತ್ತು, ಜನಗಳಿದ್ರು, ಹಸಿರಿತ್ತು. ಆದರೆ ಏನಾಯಿತು? ಆಗಿನ ಜನತೆಯು ನಾಡನ್ನು ಕಟ್ಟಲು ಮರಗಳು ಕಡೆಯೇ ಬಂತು ಬರ. ಆವಾಗ ಜನಗಳು ತಮಗೆ ಅದು ಬೇಕು ಇದು ಬೇಕು ಅಂತ
ಮರಗಳನ್ನೆಲ್ಲ ಕಡ್ದಾಕ್ಬಿಟ್ರು. ಅವಾಗ ಈ ಬರ ಬಂತು. ಅಂದರೆ ಮಳೆ ಇರಲಾರ್ದ ಸ್ಥಿತಿ, ಜೀವಗಳು ವಾಸ ಮಾಡೋಕ್ಕಾಗದಂಥ ಸ್ಥಿತಿ ನಿರ್ಮಾಣ ಆಯಿತು. ಅದಕ್ಕೆ ಹೀಗಾಗಿದೆ ಅಂತ ಹೇಳ್ತೆ. ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು ಬಂದಿತು ನಮಗೆ ಇಂಥ ಸ್ಥಿತಿ. ಎಲ್ಲ ಮರಗಳು ಕಡ್ದಿದ್ದಕ್ಕೆ ನಿಮಗೂ ಗೊತ್ತಿದೆ ಅಲ್ವಾ, ಮರಗಳಿದ್ದರೆ ಮರ ಬರುತ್ತೆ, ಸೂರ್ಯನ ಶಾಖ ಬೇಕು, ಭೂಮಿ ಬೇಕು, ನೀರು ಬೇಕು, ಗಾಳಿ ಬೇಕು. ಆದರೆ ಅಲ್ಲಿ ಮಳೆ ಬರದೆ ಆ ಜೀವಿಗೆ ಉಳಿಯೋಕ್ಕೆ ಆಗಲ್ಲ. ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು ಬಂದಿತು ನಮಗೆ ಇಂಥ ಸ್ಥಿತಿ. ಮಳೆ ಬೇಕು ಅಂದರೆ ಮರಗಳಿರಬೇಕು, ಹಾಗೆ ಸೂರ್ಯನ ಶಾಖ ಬೇಕು. ಆದರೆ ಏನಾಯ್ತಿಲ್ಲಿ, ಎಲ್ಲ ಮರಗಳಿಗೆ ಕಡ್ದಿರೋದ್ರಿಂದ ಮಳೆನೇ ಬರ್ತಾ ಇಲ್ಲ. ಅದಕ್ಕೆ ಯಾವ ಜೀವಿನೂ ಉಳಿಯೋಕ್ಕಾಗ್ತಾ ಇಲ್ಲ, ಅಳಿದು ಹೋಗ್ತಾ ಇದೆ, ಅಂದರೆ ನಾಶ ಆಗ್ತಾ ಇದೆ. ನಿಮ್ಮ ಭೂಮಿಯಲ್ಲಿ ಗಿಡ ಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ. ಅದೇ ಥರ ಬಂಡೆ ಎಚ್ಚರಿಕೆ ಕೊಡುತ್ತೆ ನೋಡಿ. ನಿಮ್ಮ ಭೂಮಿಯಲ್ಲೂ ಈಗೆಲ್ಲ ಸಕಲ ಸಂಪತ್ತಿದೆ, ಚೆನ್ನಾಗಿದ್ದೀರಾ, ಆದರೆ ಮುಂದೊಂದು ದಿವಸ ಗಿಡ ಮರ ಎಲ್ಲ ಇಲ್ದಂಗಾದರೆ ನಿಮಗೂ ಸಹ ಇದೇ ಗತಿ ಬರುತ್ತೆ ಅಂತ. ಬಣಬಣಗುಟ್ಟುವ ಬಯಲನ್ನು ಕೊಂಡು ಢವಢವಗುಟ್ಟಿತು ಎಳೆ ಹೃದಯ. ಹಸಿರನ್ನು ಅಳಿಸದೆ ಗಿಡಮರ ಬೆಳೆಸಿ ಉಳಿಸುವೆವೆಂದಳು ಈ ಧರೆಯ. ಅದಕ್ಕೆ ಅವಳಿಗೆ ಅನಿಸುತ್ತಾ, ಇಷ್ಟಕ್ಕೊಂದು ದೊಡ್ಡ ವಿಸ್ತಾರವಾದ ಪ್ರದೇಶ ಇದೆ, ಆದರೆ ಏನು ಜೀವರಾಶಿ ಇಲ್ಲ, ಬಣಬಣಗುಡ್ತಾ ಇದೆ, ನೀರವತೆ ಆಗ್ತಾ ಇದೆ. ಅದನ್ನು ಅವಳಿಗೆ ನೋಡೇನೆ ಹೆದರಿಕೆಯಿಂದ ಹೃದಯ ಢವಢವ ಅನ್ನುತ್ತಾ, ಒಂದೊಂದು ದಿವಸ ಮುಂದೊಂದು ದಿವಸ ಭೂಮಿನೂ ಹೀಗಾದರೆ ಹೇಗೆ. ಅದಕ್ಕೆ ಹೇಳ್ತಾಳೆ, ಹಸಿರನ್ನು ಅಳಿಸದೆ ಗಿಡಮರ ಬೆಳೆಸಿ ಉಳಿಸುವೆವೆಂದಳು ಈ ಧರೆಯ. ಅದಕ್ಕೆ ಅವ್ರಿಗೆ ಹೇಳ್ಬಿಡ್ತಾಳೆ, ಇಲ್ಲ ನಾವು ಹಸಿರನ್ನ ಹೋಗೋಕೆ ಬಿಡೋದಿಲ್ಲ, ನಾವು ಗಿಡ ಮರನ ಬೆಳೆಸ್ತೀವಿ. ಈ ಧರೆ ಅಂದರೆ ಭೂಮಿನ ಹಚ್ಚರ ಹಸಿರಾಗಿಡ್ತೀವಿ ಅಂತ ಹೇಳ್ತಾಳೆ. ಭೂಮಿಗೆ ಬಂದು ಜನತೆಯ ಕಂಡು ಹಸಿರನ್ನು ಉಳಿಸಲು ಬೇಡಿದಳು. ತಾನೂ ಕೂಡ ಎಳೆ ಸಸಿಗಳ ನೆಟ್ಟು ಬೆಳೆಸುತ್ತಾ ಕುಣಿದಾಡಿದಳು. ಅವಳಿಗೆ ಭೂಮಿಗೆ ಬಂದು ಹೇಳ್ತಾಳೆ, ಎಲ್ಲ ಜನಕ್ಕೂ, ಇಲ್ಲ ನಮಗೆ ಗಿಡ ಮರಗಳು ಹಾಳಾದರೆ ನಾವು ಯಾವತ್ತೂ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ, ಮುಂದೊಂದು ದಿವಸ ಏನೂ ಇಲ್ದಂಗಾಗುತ್ತೆ. ಆದ್ದರಿಂದ ಎಲ್ಲರಿಗೂ ಹೇಳ್ತಾಳೆ, ಗಿಡಗಳನ್ನು ಬೆಳೆಸಿ ಪರಿಸರನ ರಕ್ಷಣೆ ಮಾಡಿ ಅಂತ. ಹಾಗೆ ತಾನೂ ಕೂಡ ಎಳೆ ಸಸಿಗಳನ್ನು, ಅಂದರೆ ಸಣ್ಣ ಗಿಡಗಳನ್ನು ನೆಟ್ಟು ಅದನ್ನು ಬೆಳೆಸು ಕುಣಿದಾಡ್ತಾಳೆ. ಅಂದರೆ ನಾವು ಸಹ ನಮ್ಮ ಕರ್ತವ್ಯ ಏನು, ಯಾವುದೇ ಪರಿಸರನ ನಾಶ ಮಾಡಬಾರ್ದು, ಇದನ್ನು ಉಳಿಸ್ಕೊಂಡು ಹೋಗಬೇಕು, ಮತ್ತು ಆದಷ್ಟು ನಾವು ಮರ ಗಿಡಗಳನ್ನು ಬೆಳಿಬೇಕು ಅನ್ನೋದನ್ನು ನಾವು ಪಾಲಿಸಬೇಕು.